ನಮಸ್ತೆ. ಪ್ರಾಪರ್ಟೀಸ್ ಕರ್ನಾಟಕ. ಇದೊಂದು ನಕ್ಷೆ ರೋಡು, ಗೌರ್ಮೆಂಟ್ ರೋಡು, ದೊಡ್ಡ ರೋಡು, 33 ಫೀಟ್ಸ್ ಬರುತ್ತೆ. ಇಲ್ಲಿಂದ ಒಂದು ಟಾರ್ ರೋಡ್ ಬರುತ್ತೆ, ಬಸ್ ರೂಟು. ಅಲ್ಲೇ ಸುಮಾರು ವಿಲೇಜ್ ಕನೆಕ್ಟ್ ಆಗುತ್ತೆ. ಪಕ್ಕದಲ್ಲಿ ವಿಲೇಜ್ ಇದೆ, ದೊಡ್ಡ ವಿಲೇಜ್ ಇದೆ. ಸೊ ಇಲ್ಲಿಂದ ಮೇನ್ ರೋಡ್ಗೆ 500 ಮೀಟ್ರ್ ಆಗುತ್ತೆ, 1/2 ಕಿಲೋಮೀಟ್ರ್ ಆಗುತ್ತೆ. ಸೊ ಅಲ್ಲಿಂದ ಇದೇ ಥರ ನಕ್ಷೆ ರೋಡ್ ಬರುತ್ತೆ, ಪಬ್ಲಿಕ್ ರೋಡು. ಇದು ಬಂದು ನಾರ್ತ್ ಫೇಸಿಂಗು. ಸೊ ಈ ರಸ್ತೆಗೆ ಅಡ್ಜಸ್ಟ್ ಆಗಿರ್ತಕ್ಕಂಥ ಲ್ಯಾಂಡ್ ಇದು. ಇದು ಓನರ್ಗೆ ವಾಸವಾಗಿರ್ತಕ್ಕಂಥ ಮನೆ, ತುಂಬ ಚೆನ್ನಾಗಿದೆ. ಇದು ಬಂದು ವೇರ್ ಹೌಸ್. ಇದು ಒಂದು ಲೇಬರ್ ಶೆಡ್ ಐತೆ, ಒಂದು ಓನರ್ ಹೌಸು, ಒಂದು ಲೇಬರ್ ಶೆಡ್ಡು, ಒಂದು ವೇರ್ ಹೌಸು. ಇದು ಬಂದು 9 ಎಕರೆ 16 ಗುಂಟೆ. ಎಂಟೈರ್ ಲ್ಯಾಂಡು ಹದ್ದುಬಸ್ತಾಗಿ ಪಕ್ಕ ಬೌಂಡ್ರಿ ಫಿಕ್ಸ್ ಆಗಿ ಈ ಥರ ಫೆನ್ಸಿಂಗ್ ಆಗಿದೆ, ಎಂಟೈರ್ ಲ್ಯಾಂಡ್. ಮತ್ತು ಇಂಡಿವಿಜುವಲ್ TC ಇದೆ, ಪವರ್ ಇದೆ, ಮತ್ತು ಎಲ್ಲ ಥರದ ಹಣ್ಣುಗಳನ್ನು ತಾವು ಕಾಣ್ಬೋದು. ಈ 9 ಎಕರೆ 16 ಗುಂಟೆನಲ್ಲಿ 4.5 ಎಕರೆ ಹೊಲ ಕೊಡೋಕ್ಕೆ ಶುರು ಮಾಡಿರ್ತಕ್ಕಂಥ ತೆಂಗನ್ನು ಕಾಣ್ಬೋದು. 4.5 ಎಕರೆನಲ್ಲಿ ಈ ಥರ ತೆಂಗು, ನಾಟಿಯ ಶೈಲಿ ಮರಗಳನ್ನು ಕಾಣ್ಬೋದು. ಇನ್ನು ನಿಮಗೆ ಉಳಿದಂತೆ 4.5 ಎಕರೆ ಎಂಟಿ ಲ್ಯಾಂಡ್ ಇದೆ. ಅಂದರೆ ಮೊದಲು ಅಲ್ಲಿಗೆ ಏನೇ ಒಂದು ಕ್ರಾಪ್ಸ್ ಹಾಕ್ಕೊಂಡಿದ್ರು, ಸದ್ಯಕ್ಕೆ ಅದನ್ನು ರಿಮೂವ್ ಮಾಡಿ ಎಂಟಿ ಲ್ಯಾಂಡ್ ಮಾಡಿದರೆ ಅಲ್ಲಿಗೆ ನಿಮಗೆ ಯಾವುದು ಕ್ರಾಪ್ಸು ಸೂಟಬಲ್ ಆಗುತ್ತೋ ಅದನ್ನು ನೀವು ಆ ಎಂಟಿ ಲ್ಯಾಂಡಲ್ಲಿ ಹಾಕ್ಕೋಬೋದು. ಉಳಿದಂತೆ ಲ್ಯಾಂಡ್ ಒಳಗಡೆ 3 ಬೋರ್ವೆಲ್ ಐತೆ. ಪ್ರತಿ ಬೋರ್ನಲ್ಲೂ ಕೂಡ ಸಫಿಷಿಯೆಂಟ್ ವಾಟ್ರ್ ಇದೆ. ಮತ್ತು ಲ್ಯಾಂಡ್ ಮಧ್ಯದಲ್ಲಿ ಒಂದು ಚೆಕ್ ಡ್ಯಾಮ್ ಮಾಡ್ಕೊಂಡವ್ರೆ. ಅಂದರೆ ರೈನಿಂಗ್ ಸೀಸನಲ್ಲಿ ನೀರನ್ನು ಸ್ಟೋರ್ ಮಾಡಿಕೊಂಡು ವಾಟರ್ ಲೆವೆಲ್ ಇಂಪ್ರೂವ್ ಮಾಡೋಕ್ಕೋಸ್ಕರ ಮಾಡ್ಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ. ಮತ್ತು ಎಂಟೈರ್ ಲ್ಯಾಂಡು ಈ ಥರ ಪೈಪ್ ಲೈನು, ಡ್ರಿಪ್ ಇರಿಗೇಷನ್ನು ಮಾಡ್ಕೊಂಡು ವ್ಯವಸ್ಥಿತ ಮಾಡಿದ್ದಾರೆ. ಅಲ್ಲಿ ಹಿಂದೆ ಕಾಣ್ತಿರ್ತಕ್ಕಂಥ ಕೂಡ ತೆಂಗು ಈ ಲ್ಯಾಂಡ್ಗೆ ಸೇರುತ್ತೆ. ಒಂದಷ್ಟು ಮ್ಯಾಂಗೋ ಕಾಣ್ಬೋದು, ಚೆನ್ನಾಗಿದೆ. ಲ್ಯಾಂಡಿಂದ ಸುಮಾರು 1 ಕಿಲೋಮೀಟ್ರ್ ದೂರದಲ್ಲಿ ಒಂದು ದೊಡ್ಡ ವಿಲೇಜ್ ಕಾಣ್ಬೋದು. ಅಲ್ಲಿ ಎಲ್ಲ ವ್ಯವಸ್ಥೆ ಇರುವಂಥ ಒಂದು ದೊಡ್ಡ ವಿಲೇಜು, ಬಸ್ನ ಸೌಕರ್ಯ ಇದೆ. ಇದು ಮೈಸೂರಿಗೆ ಪ್ಯಾಲೇಸ್ಗೆ ಕರೆಕ್ಟಾಗಿ 39 ಕಿಲೋಮೀಟ್ರ್ ಆಗುತ್ತೆ. ರಿಂಗ್ ರೋಡಿಂದ 33 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ ರಫ್ಲಿ 140 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಇಲ್ಲೊಂದು ಹೈವೇ ಪಾಸ್ ಆಗುತ್ತೆ, ನಂಜನಗೂಡು ಟು ನರಸೀಪುರ. ಅಲ್ಲಿಂದ ಕರೆಕ್ಟಾಗಿ 5 ಕಿಲೋಮೀಟ್ರ್ ಆಗುತ್ತೆ. ನರಸೀಪುರ ತಾಲೂಕು ಹೆಡ್ ಕ್ವಾರ್ಟರ್ಗೆ ರಫ್ಲಿ ಒಂದು 13 ಕಿಲೋಮೀಟ್ರ್ ಆಗ್ಬೋದು. ಸೊ ಈ ಥರ ಇರುವಂತಹ ಲ್ಯಾಂಡು 9 ಎಕರೆ 16 ಗುಂಟೆ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ, ಬಿಲಾಂಗ್ಸ್ ಜನರಲ್. ಸುಮಾರು ಒಂದು 5-6 ವರ್ಷಗಳಿಂದ ಪರ್ಚೇಸ್ ಮಾಡಿಕೊಂಡು ಅವರೇ ಸ್ವಂತ ಎಫರ್ಟ್ನಲ್ಲಿ ನಾಟಿಯ ಶೈಲಿ ಮರಗಳಾಕಿ ಮನೆ ಕಟ್ಟಿ, ಲೇಬರ್ ಶೆಡ್ ಮಾಡಿ, ವೇರ್ ಹೌಸ್ ಮಾಡಿ, ಸ್ವಂತ ಅವರಿಗೆ ವಾಸವಾಗಿರ್ತಕ್ಕ ಮನೆ ಕಟ್ಕೊಂಡು ಇರುವಂಥ ಪ್ರಾಪರ್ಟಿ ಇವತ್ತು ಪ್ರಾಪರ್ಟೀಸ್ ಕರ್ನಾಟಕ ಮುಖಾಂತರ ಸೇಲ್ಗಿರುವಂಥ ಪ್ರಾಪರ್ಟಿ. ತುಂಬ ಚೆನ್ನಾಗಿದೆ, ರೆಡಿ ಫಾರ್ಮ್ ಲ್ಯಾಂಡು. ಇದನ್ನು ಮೇಂಟೈನ್ ಮಾಡಿಕೊಂಡು ಇಲ್ಲಿ ಬರುವಂಥ ಹೊರವನವನ್ನು ಎಂಜಾಯ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾತ್ರ ಉಳ್ಕೊಂಡಿರ್ತಕ್ಕಂಥ ಬ್ಯಾಲೆನ್ಸು. ಮತ್ತು ರಿಮೈನಿಂಗ್ 4.5 ಎಕರೆ ಏನು ಎಂಟಿ ಲ್ಯಾಂಡ್ ಕಾಣ್ತಾ ಇದೆ, ಅದ್ರಲ್ಲಿ ಏನು ಬೇಕಾದರೂ ಈ ಲ್ಯಾಂಡ್ಗೆ ಸೂಟಬಲ್ ಆಗ್ತಕ್ಕಂಥ, ಈ ಮಣ್ಣಿಗೆ ಹೊಂದಾಣಿಕೆ ಆಗ್ತಕ್ಕಂತಹ ಕ್ರಾಪ್ಸನ್ನು ಹಾಕೋಬೋದು. ನೀರು ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿದೆ. ಯಾವುದೇ ಒಂದು ಪ್ರಾಣಿಯ ಸಂಘರ್ಷ ಇಲ್ಲಿ ಬರೋದಿಲ್ಲ. ಸುತ್ತ ವಿಲೇಜ್ ಬರ್ತದೆ. ಇದು ಎಂಟ್ರೆನ್ಸ್ ಗೇಟ್, ಇದು ಸೆಕ್ಯೂರ್ ಆಗಿದೆ. ಜೊತೆಗೆ ನೀವು ಈ ಲ್ಯಾಂಡಲ್ಲಿ ಇರುವಂಥ ಇನ್ನೂ ಹೆಚ್ಚಿನ ಮಾಹಿತಿ ನೀವು ಚೆಕ್ ಮಾಡ್ಕೋಬೇಕಾದ್ರೆ ಈ ವಿಡಿಯೋ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಬರುತ್ತೆ. ಅದರಲ್ಲಿ ನಂಬರ್ ಆಫ್ ಟ್ರೀಸ್ ಆ್ಯಂಡ್ ಕ್ರಾಪ್ಸ್, ನಂಬರ್ ಆಫ್ ಬೋರ್ವೆಲ್ಸ್,
ಎಲ್ಲ ಮಾಹಿತಿಯನ್ನು ಅಲ್ಲಿ ನಾವು ಹಾಕಿರ್ತೀವಿ, ನಾವು ಚೆಕ್ ಮಾಡ್ಕೋಬೋದು. ಈ ರೆಡಿ ಇರುವಂಥ ಲ್ಯಾಂಡ್ ತೊಗೊಂಡು ಅಲ್ಲಿ ಬರ್ತಾ ಆದಾಯವನ್ನು ಎಂಜಾಯ್ ಮಾಡ್ತಕ್ಕಂತೆ ಇರುವಂಥ ಒಂದು ಇದು. ನೋಡ್ಬೋದು. ಜೊತೆಗೆ ನಿಮ್ಮಲ್ಲಿರುವಂಥ ಯಾವುದೇ ಥರದ ಪ್ರಾಪರ್ಟಿಗಳು ತಾವು ಸೇಲ್ ಮಾಡೋದಿದ್ರೆ ಯೂಟ್ಯೂಬಲ್ಲಿ ಬರುವಂಥ ಪ್ರಾಪರ್ಟೀಸ್ ಕರ್ನಾಟಕವನ್ನು ಫಾಲೋ ಮಾಡಿ. ಥ್ಯಾಂಕ್ ಯು. ಇದು ಬಸ್ ರೂಟ್. ಇದು ಸಾಕಷ್ಟು ವಿಲೇಜ್ಗೆಲ್ಲ ಕನೆಕ್ಟ್ ಆಗುತ್ತೆ. ಇಲ್ಲಿ ತುಂಬಾ ಲ್ಯಾಂಡ್ ಮಧ್ಯದಲ್ಲಿ ಫಾರ್ಮ್ ಹೌಸ್ ಮಾಡ್ಕೊಂಡು ವಾಸವಾಗಿದ್ದಾರೆ. ಕೆಲವು ಕಾಣುತ್ತೆ, ಕೆಲವು ಕಾಣಲ್ಲ. ಸೊ ಈ ಥರ ವ್ಯವಸ್ಥೆ ಇರುವಂಥದ್ದು. ಇಲ್ಲ ಕರೆಕ್ಟಾಗಿ 1/2 ಕಿಲೋಮೀಟ್ರು ಲ್ಯಾಂಡ್ಗೆ ಡಿಸ್ಟೆನ್ಸ್ ಇಲ್ಲಿಂದ ಹೋಗುವಂಥದ್ದು.